ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 12/1/2025. ಪ್ರಾಪ್ತ ಮುರಳಿ ಓಂ ಶಾಂತಿ. ಅವ್ಯಕ್ತ ಬಾಪ್ತ ರಿವಾಜ್ ಡೇಟ್ 15/11/2003. ಮಧುಬನ. ಮನಸ್ಸನ್ನು ಏಕಾಗ್ರ ಮಾಡಿ ಏಕಾಗ್ರತೆಯ ಶಕ್ತಿಯ ಮೂಲಕ ಹರಿಷ್ಠಾ ಸ್ಥಿತಿಯ ಅನುಭವ ಮಾಡಿ. ಇಂದು ಸರ್ವ ಖಜಾನೆಗಳ ಮಾಲೀಕ ತನ್ನ 4 ಕಡೆಯ ಸಂಪನ್ನ ಮಕ್ಕಳನ್ನು ನೋಡುತ್ತಿದ್ದಾರೆ. ಪ್ರತಿಯೊಂದು ಮಗುವನ್ನು ಸರ್ವ ಖಜಾನೆಗಳ ಮಾಲೀಕನನ್ನಾಗಿ ಮಾಡುತ್ತಿದ್ದಾರೆ. ಎಲ್ಲರಿಗೂ ಇಂತಹ ಖಜಾನೆ ಸಿಕ್ಕಿದೆ ಅಂದಾಗ ಇದನ್ನು ಮತ್ತಾರು ಕೊಡಲು ಸಾಧ್ಯವಿಲ್ಲ. ಆದ್ದರಿಂದ ಪ್ರತಿಯೊಬ್ಬರೂ ಸ್ವಯಂವನ್ನು ಖಜಾನೆಗಳಿಂದ ಸಂಪನ್ನತೆಯ ಅನುಭವವನ್ನು ಮಾಡುತ್ತೀರಾ? ಎಲ್ಲದಕ್ಕಿಂತಲೂ ಶ್ರೇಷ್ಠ ಖಜಾನೆಯಾಗಿದೆ ಜ್ಞಾನದ ಖಜಾನೆ, ಶಕ್ತಿಗಳ ಖಜಾನೆ, ಗುಣಗಳ ಖಜಾನೆ. ಜೊತೆಯಲ್ಲಿ ತಂದೆ ಹಾಗೂ ಸರ್ವ ಬ್ರಾಹ್ಮಣ ಪರಿವಾರದಿಂದ ಆಶೀರ್ವಾದಗಳ ಖಜಾನೆ. ಆದ್ದರಿಂದ ಈ ಸರ್ವ ಖಜಾನೆಗಳು ಪ್ರಾಪ್ತಿಯಾಗಿವೆಯೇ ಎಂದು ಪರಿಶೀಲನೆ ಮಾಡಿಕೊಳ್ಳಿ. ಯಾವ ಆತ್ಮ ಸರ್ವ ಖಜಾನೆಗಳಿಂದ ಸಂಪನ್ನರಾಗಿದ್ದಾರೆ ಅವರ ಚಿಹ್ನೆಯು ಸದಾ ಕಣ್ಣುಗಳಿಂದ, ಚೇಹರೆಯಿಂದ, ಚಲನೆಯಿಂದ ಖುಷಿಯು ಅನ್ಯರಿಗೂ ಸಹ ಅನುಭವವಾಗುತ್ತದೆ. ಅವರ ಸಂಪರ್ಕದಲ್ಲಿ ಯಾವುದೇ ಆತ್ಮ ಬಂದರೂ ಈ ಅನುಭವವನ್ನು ಮಾಡಿಸ್ತಾರೆ. ಈ ಆತ್ಮವು ಅಲೌಕಿಕ ಖುಷಿಯಿಂದ, ಅಲೌಕಿಕ ಭಿನ್ನತೆಯಿಂದ ಕಾಣುತ್ತದೆ. ತಮ್ಮ ಖುಷಿಯನ್ನು ನೋಡಿ ಅನ್ಯ ಆತ್ಮಗಳಿಗೂ ಸಹ ಸ್ವಲ್ಪ ಸಮಯಕ್ಕಾಗಿ ಖುಷಿ ಅನುಭವ ಮಾಡುತ್ತಾರೆ. ಹೇಗೆ ನೀವು ಬ್ರಾಹ್ಮಣ ಆತ್ಮಗಳ ಶ್ವೇತ ವಸ್ತ್ರ ಎಲ್ಲರಿಗೂ ಎಷ್ಟೊಂದು ಭಿನ್ನ ಮತ್ತು ಪ್ರಿಯವೆನಿಸುತ್ತದೆ. ಸ್ವಚ್ಛತೆ, ಸರಳತೆ ಮತ್ತು ಪವಿತ್ರತೆಯ ಅನುಭವ ಮಾಡಿಸುತ್ತದೆ. ದೂರದಿಂದಲೇ ಇವರು ಬ್ರಹ್ಮಕುಮಾರ್ ಕುಮಾರಿಯರಾಗಿದ್ದಾರೆ ಎಂದು ತಿಳಿಯುತ್ತಾರೆ. ಅದೇ ರೀತಿ ತಾವು ಬ್ರಾಹ್ಮಣ ಆತ್ಮಗಳ ಚಲನೆ ಮತ್ತು ಚೇಹರೆಯಿಂದ ಸದಾ ಖುಷಿಯ ಹೊಳಪು ಹಾಗೂ ಖುಷಿಯ ಅದೃಷ್ಟದ ನಶೆಯು ಕಾಣುತ್ತಿರುತ್ತದೆ. ಏಕೆಂದರೆ ಇಂದಿನ ಎಲ್ಲ ಆತ್ಮಗಳು ಮಹಾನ್ ದುಃಖಿಯಾಗಿದ್ದಾರೆ. ಇಂಥ ಆತ್ಮಗಳು ತಮ್ಮ ಖುಷಿಯಿಂದ ಕೂಡಿರುವ ಚೇಹರೆಯನ್ನು ನೋಡಿ, ಚಲನೆಯನ್ನು ನೋಡಿ ಒಂದು ಕ್ಷಣವಾದರೂ ಖುಷಿಯ ಅನುಭೂತಿಯನ್ನು ಮಾಡಲಿ. ಹೇಗೆ ಬಾಯಾರಿರುವ ಆತ್ಮನಿಗೆ ಒಂದು ವೇಳೆ ಒಂದು ಹನಿಯಷ್ಟಾದರೂ ನೀರು ಸಿಕ್ಕಿದರೆ ಎಷ್ಟೊಂದು ಖುಷಿಯಾಗುತ್ತದೆ. ಹಾಗೆಯೇ ನಿಮ್ಮ ಖುಷಿಯು ಆಶ್ರಯ ಬಾಯಾರಿರುವ ಆತ್ಮಗಳಿಗೆ ಬಹಳ ಅವಶ್ಯಕತೆ ಇದೆ. ಈ ರೀತಿ ಸರ್ವ ಖಜಾನೆಗಳಿಂದ ಸದಾ ಸಂಪನ್ನರಾಗಿದ್ದಾರೆ. ಪ್ರತಿಯೊಬ್ಬ ಬ್ರಾಹ್ಮಣ ಆತ್ಮನು ಸ್ವಯಂವನ್ನು ಸರ್ವ ಖಜಾನೆಗಳಿಂದ ಸಂಪನ್ನತೆಯ ಅನುಭವವನ್ನು ಸದಾ ಮಾಡುತ್ತೀರಾ ಅಥವಾ ಒಮ್ಮೆಮ್ಮೆ ಮಾಡುತ್ತೀರಾ? ಖಜಾನೆಯಂತೂ ಅವಿನಾಶಿಯಾಗಿದೆ, ನೀಡುವಂತಹ ದಾತನೂ ಸಹ ಅವಿನಾಶಿಯಾಗಿದ್ದಾರೆ. ಅಂದಾಗ ತಮ್ಮ ಸಂಪನ್ನತೆಯು ಸದಾ ಅವಿನಾಶಿಯಾಗಿರಬೇಕಾಗಿದೆ. ಏಕೆಂದರೆ ತಮ್ಮಲ್ಲಿರುವ ಅಲೌಕಿಕ ಖುಷಿಯು ಇಡೀ ಕಲ್ಪದಲ್ಲಿ ತಾವು ಬ್ರಾಹ್ಮಣರ ವಿನ ಮತ್ತಾರಿಗೂ ಪ್ರಾಪ್ತಿಯಾಗುವುದಿಲ್ಲ. ಇಂದಿನ ಈ ಅಲೌಕಿಕ ಖುಷಿಯು ಅರ್ಧ ಕಲ್ಪದ ಪ್ರಾರಬ್ಧದ ರೂಪದಲ್ಲಿ ನಡೆಯುತ್ತದೆ. ಅಂದಾಗ ಎಲ್ಲರಿಗೂ ಇಷ್ಟೊಂದು ಖುಷಿ ಇದೆ, ಸದಾ ಖುಷಿ ಇದೆ, ಎಲ್ಲರೂ ಖುಷಿಯಾಗಿದ್ದೀರಾ? ಈ ಮಾತಿನಲ್ಲಂತೂ ಎಲ್ಲರೂ ಕೈ ಎತ್ತಿದ್ದಾರೆ. ಒಳ್ಳೆಯದು. ಸದಾ ಖುಷಿಯಾಗಿದ್ದೀರಾ? ಕೆಲವೊಮ್ಮೆ ಖುಷಿ ಹೋಗೋದಿಲ್ಲವೇ? ಕೆಲವೊಮ್ಮೆ ಹೋಗಿಬಿಡ್ತದೆ. ಖುಷಿಯಾಗಿರುತ್ತೀರಿ, ಆದರೆ ಸದಾ ಏಕರಸ ಖುಷಿಯಾಗುವುದರಲ್ಲಿ ಅಂತರವಾಗಿ ಬಿಡುತ್ತದೆ. ಖುಷಿಯಾಗಿರುತ್ತೀರಿ, ಆದರೆ ಪರ್ಸೆಂಟೇಜಿನಲ್ಲಿ ವ್ಯತ್ಯಾಸ ಬಂದುಬಿಡುತ್ತದೆ. ಬಾಪ್ತದ ಆಟೋಮೆಟಿಕ್ ಟಿವಿಯಿಂದ ಎಲ್ಲ ಮಕ್ಕಳ ಚೇಹರೆಯನ್ನು ನೋಡುತ್ತಿರುತ್ತಾರೆ. ಆಗ ಏನು ಕಾಣಬಹುದು? ಆದ್ದರಿಂದ ಒಂದು ದಿನದ ತಮ್ಮ ಖುಷಿಯು ಶಾಖವನ್ನು ಚೆಕ್ ಮಾಡಿಕೊಳ್ಳಿ. ಅಮೃತ ವೇಳೆಯಿಂದ ಹಿಡಿದು ರಾತ್ರಿಯ ತನಕ ಒಂದೇ ರೀತಿ ಪರ್ಸೆಂಟೇಜಿನ ಖುಷಿ ಇರುತ್ತದೆಯೋ ಅಥವಾ ಬದಲಾಗುತ್ತದೆಯೋ ಪರಿಶೀಲನೆ ಮಾಡಿಕೊಳ್ಳುವುದಂತೂ ಬರುತ್ತದೆ ಅಲ್ವೇ? ಈಗಂತೂ ವಿಜ್ಞಾನದವರು ಸಹ ಪರಿಶೀಲನೆ ಮಾಡುವ ತುಂಬಾ ಸೂಕ್ಷ್ಮವಾದ ಸಾಧನಗಳನ್ನು ಕಂಡುಹಿಡಿದಿದ್ದಾರೆ. ಅಂದಾಗ ತಾವೂ ಸಹ ಪರಿಶೀಲನೆ ಮಾಡಿಕೊಳ್ಳಿ ಮತ್ತು ಅದನ್ನು ಪರಿಶೀಲನೆ ಮಾಡಿಕೊಳ್ಳಿ ಮತ್ತು ಅದನ್ನು ಅವಿನಾಶಿಯನ್ನಾಗಿ ಮಾಡಿಕೊಳ್ಳಿ. ಬಾಪ್ದಾದರವರು ಎಲ್ಲಾ ಮಕ್ಕಳ ವರ್ತಮಾನ ಪುರುಷಾರ್ಥವನ್ನು ಪರಿಶೀಲನೆ ಮಾಡಿದರು. ಪುರುಷಾರ್ಥವನ್ನಂತೂ ಎಲ್ಲರೂ ಮಾಡುತ್ತಿದ್ದಾರೆ.
ಕೆಲವರು ಯಥಾಶಕ್ತಿ, ಕೆಲವರು ಶಕ್ತಿಶಾಲಿಯಾಗಿ ಪುರುಷಾರ್ಥ ಮಾಡುತ್ತಿದ್ದಾರೆ. ಆದ್ದರಿಂದ ಇಂದು ಬಾಪ್ತಾದರವರು ಎಲ್ಲಾ ಮಕ್ಕಳ ಮನಸ್ಸಿನ ಸ್ಥಿತಿಯನ್ನು ಚೆಕ್ ಮಾಡಿದರು. ಏಕೆಂದರೆ ಮನ್ಮನಾಭ ಎಂಬುದೇ ಮೂಲವಾಗಿದೆ. ಸೇವೆಯಲ್ಲಿಯೂ ನೋಡಿದಾಗ ಮನಸಾ ಸೇವೆಯು ಶ್ರೇಷ್ಠ ಸೇವೆಯಾಗಿದೆ. ಮನ್ಜೀತ್ ಜಗಜ್ಜೀತ್ ಎಂದು ಹೇಳುತ್ತಿರಲವ. ಆದ್ದರಿಂದ ಮನಸ್ಸಿನ ಗತಿ ಸ್ಥಿತಿಯನ್ನು ಪರಿಶೀಲನೆ ಮಾಡಿಕೊಂಡೀರಾ ಅಂದಾಗ ಏನನ್ನು ನೋಡಿದಿರಿ? ಮನಸ್ಸಿಗೆ ಮಾಲೀಕನಾಗಿ ಮನಸ್ಸನ್ನು ನಡೆಸುತ್ತೀರಿ. ಆದರೆ ಒಮ್ಮೆಮ್ಮೆ ಮನಸ್ಸು ತಮ್ಮನ್ನು ನಡೆಸುತ್ತದೆ. ಮನಸ್ಸು ನಿಮ್ಮನ್ನು ಪರವಶವನ್ನಾಗಿ ಮಾಡಿಬಿಡುತ್ತದೆ. ಬಾಪ್ತಾದರವರು ಸಹ ನೋಡುತ್ತಿದ್ದಾರೆ. ಪ್ರೀತಿಯಿಂದ ಮನಸ್ಸನ್ನು ತಂದೆಯ ಜೊತೆ ಜೋಡಿಸುತ್ತೀರಿ. ಆದರೆ ಮನಸ್ಸಿನ ಸ್ಥಿತಿ ಏಕಾಗ್ರವಾಗುವುದಿಲ್ಲ. ವರ್ತಮಾನ ಸಮಯದ ಮನಸ್ಸಿನ ಏಕಾಗ್ರತೆಯ ಏಕರಸ ಸ್ಥಿತಿಯ ಅನುಭೂತಿಯನ್ನು ಮಾಡಿಸುತ್ತದೆ. ಅಂದಾಗ ಈಗಿನ ಫಲಿತಾಂಶ ನೋಡಿದಾಗ ಮನಸ್ಸನ್ನು ಏಕಾಗ್ರ ಮಾಡಲು ಬಯಸುತ್ತೀರಿ. ಅಂದರೆ ಮಧ್ಯ ಮಧ್ಯದಲ್ಲಿ ಮನಸ್ಸು ಅಲೆದಾಡುತ್ತಿರುತ್ತದೆ. ಏಕಾಗ್ರತೆಯ ಶಕ್ತಿಯು ಪರಿಸ್ಥಿತಿಯ ಅನುಭವವನ್ನು ಸಹಜವಾಗಿ ಮಾಡಿಬಿಡಿಸುತ್ತದೆ. ಮನಸ್ಸು ವ್ಯರ್ಥ ಮಾತುಗಳ ರೂಪದಲ್ಲಿ, ವ್ಯರ್ಥ ಸಂಕಲ್ಪಗಳ ರೂಪದಲ್ಲಿ, ವ್ಯರ್ಥ ವ್ಯವಹಾರದ ರೂಪದಲ್ಲಿ ಅಲೆದಾಡುತ್ತದೆ. ಹೇಗೆ ಕೆಲವರಿಗೆ ಶರೀರದಿಂದಲೂ ಏಕಾಗ್ರರಾಗಿ ಕುಳಿತುಕೊಳ್ಳುವುದಕ್ಕೆ ಅಭ್ಯಾಸವಾಗುವುದಿಲ್ಲ, ಕೆಲವರಿಗೆ ಅಭ್ಯಾಸವಿರುತ್ತದೆ. ಇದರಿಂದ ಮನಸ್ಸನ್ನು ಎಲ್ಲಿ ಹೇಗೆ ಬೇಕು, ಎಲ್ಲಿ ಬೇಕು, ಎಷ್ಟು ಸಮಯ ಬೇಕು ಅಷ್ಟು ಸಮಯದವರೆಗೆ ಏಕಾಗ್ರ ಇರುವುದಕ್ಕಾಗಿ ಹೇಳಲಾಗುತ್ತದೆ. ಮನಸ್ಸು ಹತೋಟಿಯಲ್ಲಿದೆ ಎಂದು ಏಕಾಗ್ರತೆಯ ಶಕ್ತಿಯು ಸಹಜವಾಗಿ ನಿರ್ವಿಘ್ನರನ್ನಾಗಿ ಮಾಡಿಬಿಡುತ್ತದೆ. ಯುದ್ಧ ಮಾಡಲೇಬೇಕಾಗುವುದಿಲ್ಲ. ಏಕಾಗ್ರತೆಯ ಶಕ್ತಿಯಿಂದ ತಾನಾಗಿ ಒಬ್ಬ ತಂದೆಯನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಎಂಬ ಅನುಭೂತಿಯು ಸದಾಕಾಲ ಆಗುತ್ತಿರುತ್ತದೆ. ಈ ಅನುಭವವು ತಾನಾಗಿ ಆಗುತ್ತದೆ. ಅನುಭವಕ್ಕಾಗಿ ಪರಿಶ್ರಮ ಪಡಬೇಕಾಗಿಲ್ಲ. ಏಕಾಗ್ರತೆಯ ಶಕ್ತಿಯಿಂದ ಸುಖವಾಗಿ ಏಕರಸ ಪರಿಸ್ಥ ಸ್ವರೂಪದ ಅನುಭೂತಿಯಾಗುತ್ತದೆ. ಬ್ರಹ್ಮ ತಂದೆಯ ಜೊತೆ ಪ್ರೀತಿ ಇದೆಯಲ್ಲವೇ ಅಂದಾಗ ಬ್ರಹ್ಮ ತಂದೆಯು ಸಮಾನರಾಗುವುದು ಅರ್ಥಾತ್ ಪರಿಷ್ಠ ಸೂಕ್ಷ್ಮ ದೇವತೆ ಆಗುವುದಾಗಿದೆ. ಏಕಾಗ್ರತೆಯ ಶಕ್ತಿಯಿಂದ ಸ್ವತಃವಾಗಿ ಸರ್ವರ ಪ್ರತಿ ಸ್ನೇಹ, ಕಲ್ಯಾಣ, ಸನ್ಮಾನದ ವೃತ್ತಿ ಇದ್ದೇ ಇರುತ್ತದೆ. ಏಕೆಂದರೆ ಏಕಾಗ್ರತೆ ಎಂದರೆ ಸಮಾನದಲ್ಲಿರುವ ಸ್ಥಿತಿಯಾಗಿದೆ. ಪರಿಷ್ಠ ಸ್ಥಿತಿಯು ಸಹ ಸಮಾನದ ಸ್ಥಿತಿಯಾಗಿದೆ. ಬ್ರಹ್ಮ ತಂದೆಯನ್ನು ನೋಡುತ್ತಾ ವರ್ಣನೆಯನ್ನು ಮಾಡಿ ಈ ರೀತಿ ಮಾಡುತ್ತೀರಿ. ಹೇಗೆ ಬ್ರಹ್ಮ ತಂದೆಯ ಜೀವನದಲ್ಲಿ ಸಂಪನ್ನತೆಯ ಸಮೀಪ ಬರುತ್ತಿದ್ದಾಗ ಏನು ನೋಡಿದಿರಿ? ನಡೆಯುತ್ತಾ ಓಡಾಡುತ್ತಾ ಪರಿಷ್ಠ ರೂಪವನ್ನು ನೋಡಿದಿರಲ್ಲವೇ? ದೇಹದ ಪರಿವೆಯ ಅನುಭೂತಿಯಾಗುತ್ತಿತ್ತೆ. ಬ್ರಹ್ಮ ಬಾಬಾ ನಿಮ್ಮ ಮುಂದೆ ಓಡಾಡುವಾಗ ದೇಹವು ಕಾಣುತ್ತಿತ್ತೆ ಅಥವಾ ಪರಿಷ್ಠ ರೂಪ ಕಾಣುತ್ತಿತ್ತೆ. ಕರ್ಮ ಮಾಡುತ್ತಾ ಮಾತನಾಡುತ್ತಾ ಮಕ್ಕಳಿಗೆ ಸಲಹೆಯನ್ನು ಕೊಡುತ್ತಾ ಉಮಂಗ ಉತ್ಸಾಹವನ್ನು ಮಕ್ಕಳಲ್ಲಿ ತುಂಬುತ್ತಾ ದೇಹದಿಂದ ಭಿನ್ನರಾಗಿ ಸೂಕ್ಷ್ಮ ಪ್ರಕಾಶ ರೂಪದ ಅನುಭೂತಿ ಮಾಡಿದರು. ನೀವು ಸಹ ಹೇಳುತ್ತಿರಲಿವೆ, ಹೇಗೆ ಬ್ರಹ್ಮ ತಂದೆಯು ಮಾತನಾಡುತ್ತಾ ಈ ರೀತಿ ಅನುಭವ ಆಗುತ್ತಿತ್ತು. ಬ್ರಹ್ಮ ಬಾಬಾ ಮಾತನಾಡುತ್ತಿದ್ದರೂ ಅವರು ಇಲ್ಲಲ್ಲ ಸೂಕ್ಷ್ಮ ಲೋಕದಲ್ಲಿದ್ದಾರೆ ಎಂದು ಭಾಸವಾಗುತ್ತಿತ್ತು. ನೋಡುತ್ತಿದ್ದಾರೆ, ಆದರೆ ಅದರಲ್ಲಿ ಅಲೌಕಿಕ ದೃಷ್ಟಿ ಹೇಗಿತ್ತು, ಆದರೆ ದೇಹದ ದೃಷ್ಟಿ ಇರಲಿಲ್ಲ. ಈ ರೀತಿ ದೇಹಪಾನದಿಂದ ದೂರ ಬೇರೆಯವರು ಸಹ ದೇಹದ ಪರಿವೆಯಲ್ಲಿ ಬಾರದಿರಲಿ, ಭಿನ್ನತೆಯ ರೂಪದಲ್ಲಿ ಕಾಣುತ್ತಿರಲಿ. ಇದಕ್ಕೆ ದೇಹದಲ್ಲಿರುತ್ತಾ ಪರಿಷ್ಠ ಸ್ವರೂಪ ಎಂದು ಹೇಳಲಾಗುತ್ತದೆ. ಪ್ರತಿ ಮಾತಿನಲ್ಲಿ, ವೃತ್ತಿಯಲ್ಲಿ, ದೃಷ್ಟಿಯಲ್ಲಿ, ಕರ್ಮದಲ್ಲಿ ಭಿನ್ನತೆಯ ಅನುಭವವಾಗಲಿ. ಇವರು ಮಾತನಾಡುತ್ತಿದ್ದಾರೆ, ಆದರೆ ನ್ಯಾರ ನ್ಯಾರ ಪ್ಯಾರ ಪ್ಯಾರ ಆದರೆ ನ್ಯಾರ ನ್ಯಾರ ಪ್ಯಾರ ಪ್ಯಾರ ಅನುಭವ ಆಗುತ್ತದೆ. ಆತ್ಮಿಕ ರೀತಿಯ ಅನುಭವ ಆಗುತ್ತಿರುತ್ತದೆ.
ಈ ರೀತಿ ಪರಿಷ್ಠಾದ ಅನುಭೂತಿ ಸ್ವಯಂ ತಾವು ಮಾಡಿ ಮತ್ತು ಅನ್ಯರಿಗೂ ಮಾಡಿಸಿ, ಏಕೆಂದರೆ ಪರಿಷ್ಠ ಆಗದೆ ದೇವತೆಗಳಾಗುವುದಿಲ್ಲ. ಪರಿಷ್ಠ ದೇವತೆಯಾಗುವುದು ಅಂದಾಗ ನಂಬರ್ ಒನ್ ಬ್ರಹ್ಮ ತಂದೆಯ ಆತ್ಮನು ಪ್ರತ್ಯಕ್ಷ ಸಾಕಾರ ರೂಪದಲ್ಲಿಯೂ ಸಹ ಪರಿಷ್ಠ ರೂಪವನ್ನು ಅನುಭವವನ್ನು ಮಾಡಿಸಿದರು ಮತ್ತು ಪರಿಷ್ಠ ಆಗಿಬಿಟ್ಟರು. ಆ ಪರಿಷ್ಠ ಸ್ವರೂಪದೊಂದಿಗೆ ತಾವೆಲ್ಲರೂ ಸಹ ಸೂಕ್ಷ್ಮ ದೇವತೆಗಳಿಗೆ ಪರಂಧಾಮದಲ್ಲಿ ಹಿಂತಿರುಗಿ ಹೋಗಬೇಕು. ಅದಕ್ಕಾಗಿ ಮನಸ್ಸಿನ ಏಕಾಗ್ರತೆಯ ಕಡೆ ಗಮನ ಕೊಡಬೇಕು. ನಿಮ್ಮ ಆದೇಶದಂತೆ ಮನಸ್ಸನ್ನು ನಡೆಸಿ ಮಾಡುವುದಾದರೆ ಮನಸ್ಸಿನ ಮೂಲಕ ಕರ್ಮವನ್ನು ಮಾಡಿ, ಕರ್ಮ ಮಾಡಬಾರದೆಂದ ಮೇಲೆ ಮನಸ್ಸು ಮಾಡು ಎಂದು ಹೇಳಿದರೆ ಇದು ಮಾಲೀಕತನವಲ್ಲ. ಈಗಂತೂ ಕೆಲವು ಮಕ್ಕಳು ಈ ರೀತಿ ಹೇಳುತ್ತಾರೆ, ನಾವು ಇಷ್ಟಪಡುವುದಿಲ್ಲ, ಆದರೆ ಆಗಿ ಹೋಯಿತು. ನಾವು ಅಂದುಕೊಂಡಿರಲಿಲ್ಲ, ಆದರೆ ಆಗಿ ಹೋಯಿತು. ಇದಾಗಿದೆ ಮನಸ್ಸಿಗೆ ವಶೀಭೂತರಾಗಿರುವ ಸ್ಥಿತಿ ಎಂದು ಹೇಳಲಾಗುತ್ತದೆ. ಇಂತಹ ಸ್ಥಿತಿ ಅಥವಾ ಅನುಭವ ಇಷ್ಟವಾಗುವುದಿಲ್ಲವೇ? ಆದುದರಿಂದ ಬ್ರಹ್ಮ ತಂದೆಯನ್ನು ಅನುಸರಣೆ ಮಾಡಿ ಬ್ರಹ್ಮ ತಂದೆಯ ಮುಂದೆ ನಿಂತುಕೊಂಡಾಗ ಏನು ಅನುಭವ ಆಗುತ್ತಿತ್ತು? ಪರಿಷ್ಠೆಯಾಗಿ ನಿಂತಿದ್ದಾರೆ, ಸೂಕ್ಷ್ಮ ದೇವತೆಯಾಗಿ ದೃಷ್ಟಿ ಕೊಡುತ್ತಿದ್ದಾರೆ ಎಂದು ಅನುಭವವಾಗುತ್ತಿದೆಯಲ್ಲವೇ? ಆದ್ದರಿಂದ ಮನಸ್ಸಿನ ಏಕಾಗ್ರತೆಯ ಸಹಜವಾಗಿ ಪರಿಷ್ಠವನ್ನಾಗಿ ಮಾಡುತ್ತೇವೆ. ಬ್ರಹ್ಮ ತಂದೆಯು ಮಕ್ಕಳಿಗೆ ಸಮಾನರಾಗಿ ಎಂದು ಹೇಳುತ್ತಾರೆ. ಶಿವ ತಂದೆಯು ನಿರಾಕಾರಿ ಎಂದು ಹೇಳುತ್ತಾರೆ. ಬ್ರಹ್ಮ ತಂದೆಯ ಸೂಕ್ಷ್ಮ ದೇವತೆಯಾಗಿ ಎಂದು ಹೇಳುತ್ತಾರೆ. ಬ್ರಹ್ಮ ತಂದೆಯು ಸೂಕ್ಷ್ಮ ದೇವತೆಯಾಗಿ ಎಂದು ಹೇಳುತ್ತಾರೆ. ಅಂದ ಮೇಲೆ ಏನು ಯೋಚಿಸಿದಿರಿ? ಆದರೆ ಫಲಿತಾಂಶದಲ್ಲಿ ಏನು ನೋಡಲಾಯಿತು? ಮನಸ್ಸಿನ ಏಕಾಗ್ರತೆ ಕಡಿಮೆ ಇದೆ. ಮಧ್ಯದಲ್ಲಿ ಮನಸ್ಸು ಅಲೆದಾಡುತ್ತದೆ. ಎಲ್ಲಿಗೆ ಹೋಗಬಾರ್ದೆಯೋ ಅಲ್ಲಿಗೆ ಹೋಗುತ್ತದೆ. ಅಂದಾಗ ಅದಕ್ಕೆ ಏನು ಹೇಳಲಾಗುತ್ತದೆ? ಅಲೆದಾಡುತ್ತಿದೆ ಎಂದು ಹೇಳಲಾಗುತ್ತದೆ ಅಲ್ವಾ? ಆದುದರಿಂದ ಏಕಾಗ್ರತೆಯ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿ. ಮಾಲೀಕತನದ ಸ್ಥಿತಿಯ ಆಸನಲ್ಲಿ ಸೆಟ್ ಆಗಿಬಿಡಿ. ಯಾವಾಗ ಈ ಆಸನದಲ್ಲಿ ಸೆಟ್ ಆಗುತ್ತೀರೋ ಆಗ ಆಪ್ಸೆಟ್ ಆಗುವುದಿಲ್ಲವೇ? ಯಾವಾಗ ಸೆಟ್ ಆಗುವುದಿಲ್ಲ, ಆಪ್ಸೆಟ್ ಅಂದರೆ ಏರುಪೇರು ಆಗುತ್ತೀರಿ. ಆದ್ದರಿಂದ ಭಿನ್ನವಾದ ಶ್ರೇಷ್ಠ ಸ್ಥಿತಿಯ ಆಸನದಲ್ಲಿ ಸೆಟ್ ಆಗಿ, ಆಗ ಇದಕ್ಕೆ ಏಕಾಗ್ರತೆಯ ಶಕ್ತಿ ಎಂದು ಹೇಳಲಾಗುತ್ತದೆ. ಸರಿ ಇದೆಯಲ್ಲವೇ? ಅಂದಾಗ ಬ್ರಹ್ಮ ತಂದೆಯ ಜೊತೆ ಪ್ರೀತಿ ಇದೆಯಲ್ಲವೇ? ಎಷ್ಟು ಪ್ರೀತಿ ಇದೆ? ಎಷ್ಟಿದೆ? ಬಹಳ ಇದೆ, ಬಹಳ ಪ್ರೀತಿ ಇದೆ. ಬ್ರಹ್ಮ ತಂದೆಯ ಜೊತೆಗೆ ಪ್ರೀತಿಗೆ ರಿಟರ್ನ್ ಏನು ಕೊಡುತ್ತೀರಿ? ಬ್ರಹ್ಮ ತಂದೆಗೂ ನಿಮ್ಮ ಮೇಲೆ ಪ್ರೀತಿ ಇದೆ. ಆದ್ದರಿಂದ ನಿಮಗೆ ಪ್ರೀತಿ ಇದೆಯಲ್ಲವಾ? ರಿಟರ್ನ್ ಏನು ಕೊಡುತ್ತೀರಿ? ಸಮಾನರಾಗುವುದೇ ರಿಟರ್ನ್ ಕೊಡುವುದಾಗಿದೆ. ಒಳ್ಳೆಯದು. ಡಬಲ್ ವಿದೇಶಿ ಮಕ್ಕಳು ಸಹ ಬಂದಿದ್ದಾರೆ. ಡಬಲ್ ವಿದೇಶಿಗಳಿಂದ ಮಧುಬನದ ಶೃಂಗಾರವಾಗಿ ಬಿಡುತ್ತದೆ. ಇದು ಚೆನ್ನಾಗಿದೆ, ಅಂತಾರಾಷ್ಟ್ರೀಯವಾಗಿ ಬಿಡುತ್ತದೆ ಅಲ್ಲವೇ? ನೋಡಿ, ಮಧುಬನದಲ್ಲಿಯೂ ವರ್ಗೀಕರಣದ ಸೇವೆ ನಡೆಯುತ್ತಿದೆ. ಇದರಿಂದ ಸಮಾಚಾರವು 4 ಕಡೆಯೂ ಹರಡುತ್ತದೆ. ನೀವು ನೋಡುತ್ತಿದ್ದೀರಿ, ಯಾವಾಗಿನಿಂದ ವರ್ಗೀಕರಣದ ಸೇವೆ ಪ್ರಾರಂಭವಾಯಿತು? ಆಗಿನಿಂದ ಗಣ್ಯ ವ್ಯಕ್ತಿಗಳಿಗೆ ಸಂದೇಶ ಹೆಚ್ಚಾಗಿ ತಲುಪಿದೆ. ವಿವಿಪಿಗಳಿಗೆ ಮಾತಂತೂ ಬಿಡಿ, ಅವರಿಗೆ ಸಮಯವಿಲ್ಲದೆ ಹಾಗೆಯೇ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡಿದ್ದೀರಿ, ಅದರಿಂದಲೂ ಸಂದೇಶ ತಲುಪುತ್ತದೆ. ಈಗ ದೆಹಲಿ ಮತ್ತು ಕಲ್ಕತ್ತಾದಲ್ಲಿ ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದೀರಲ್ಲವೇ? ಒಳ್ಳೆಯ ಪ್ಲಾನ್ ಮಾಡುತ್ತಿದ್ದೀರಿ, ಉತ್ತಮವಾದ ಶ್ರಮ ಪಡುತ್ತಿದ್ದೀರಿ. ಬಾಪ್ದಾದರವರ ಬಳಿಗೆ ಎಲ್ಲಾ ಸಮಾಚಾರಗಳು ತಲುಪುತ್ತಿರುತ್ತವೆ. ಹಾಗೆ ದೆಹಲಿಯಿಂದ ವಿದೇಶದವರಿಗೂ ಸಂದೇಶ ತಲುಪಬೇಕಾಗಿದೆ. ಮಧ್ಯಮ ವರ್ಗದವರು, ಮೀಡಿಯಾದವರು ಏನು ಮಾಡುತ್ತೀರಿ? ಕೇವಲ ಭಾರತದವರಿಗೂ ತಲುಪುತ್ತಿದ್ದೀರಾ? ಕೇವಲ ಭಾರತದವರಿಗೂ ತಲುಪಿಸುತ್ತಿದ್ದೀರಾ? ವಿದೇಶದಿಂದ ದೆಹಲಿಯಲ್ಲಿ ಇಂಥ ಕಾರ್ಯಕ್ರಮವಾಯಿತು, ಕಲ್ಕತ್ತಾದಲ್ಲಿ ಇಂಥ ಕಾರ್ಯಕ್ರಮವಾಯಿತು ಎಂಬ ಸಂದೇಶವು ಭಾರತಕ್ಕೆ ತಲುಪಬೇಕು. ಇಲ್ಲಿಯ ತಂದೆ ಸೇವೆ ಸಂದೇಶವು ತಲುಪುತ್ತಿದೆ ಎಂದು ಭಾರತಕ್ಕೆ ಬರಲಿ.
ಕಾರ್ಯಕ್ರಮವು ಭಾರತದಲ್ಲಾಗಲಿ ಹಾಗೂ ಭಾರತದ ಸೇವಾ ಸಮಾಚಾರ ವಿದೇಶದ ಸಮಾಚಾರ ಪತ್ರಗಳಿಂದ ಭಾರತಕ್ಕೆ ತಲುಪಲಿ. ಆಗ ಸಂದೇಶ ಹೊರಡುತ್ತದೆ. ಭಾರತದಿಂದ ತಂದೆಯ ಸಂದೇಶವು ವಿದೇಶಕ್ಕೆ ತಲುಪಲಿ. ಹಾಗೆ ವಿದೇಶದಿಂದ ತಂದೆಯ ಸಂದೇಶವು ಭಾರತಕ್ಕೆ ತಲುಪಲಿ. ಆಗ ತುಂಬಾ ಪ್ರಭಾವವಿರುತ್ತದೆ. ಚೆನ್ನಾಗಿದೆ. ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದೀರಿ, ಚೆನ್ನಾಗಿ ಮಾಡುತ್ತಿದ್ದೀರಿ. ಬಾಪ್ತಾದರವರು ಸಹ ಡೆಲ್ಲಿಯವರೆಗೂ ಪ್ರೀತಿಯ ಪರಿಶ್ರಮಕ್ಕೆ ಅಭಿನಂದನೆಗಳನ್ನು ನೀಡುತ್ತಿದ್ದಾರೆ. ಕಲ್ಕತ್ತಾದವರಿಗೂ ಸಹ ಮೊದಲೇ ಶುಭಾಶಯಗಳು ಸ್ವೀಕಾರವಾಗಲಿ. ಏಕೆಂದರೆ ಸಹಯೋಗ, ಸ್ನೇಹ ಮತ್ತು ಧೈರ್ಯ ಯಾವಾಗ ಈ ಮೂರೂ ಮಾತುಗಳು ಒಂದು ಕಡೆ ಸೇರುತ್ತದೆಯೋ ಆಗ ಬಾಬಾರವರ ಸಂದೇಶವು ಜೋರಾಗಿ ತಲುಪುತ್ತದೆ. ಬಾಬಾರವರ ಸಂದೇಶದ ಕೂಗು ತಲುಪಬೇಕು. ಏಕೆ ತಲುಪುವುದಿಲ್ಲ? ಈಗ ಮಾಧ್ಯಮದವರು ಈ ಕಮಾಲ್ ಮಾಡಬೇಕು. ನಾವೆಲ್ಲರೂ ಟಿವಿಯಲ್ಲಿ ನೋಡಿದೆವು, ಇದು ಬಂದಿತು ಎಂದರಷ್ಟೇ ಸಾಲದು. ಅದಂತೂ ಭಾರತದಲ್ಲಿ ಮಾತ್ರ ಬರುತ್ತದೆ. ಈಗ ಇನ್ನೂ ವಿದೇಶದವರಿಗೂ ತಲುಪಿ. ಈ ವರ್ಷ ಬಾಬಾರವರ ಸಂದೇಶದ ಕೂಗನ್ನು ತಲುಪಿಸಲು ಎಷ್ಟು ಧೈರ್ಯ ಮತ್ತು ಸಾಹಸದಿಂದ ಆಚರಣೆ ಮಾಡುತ್ತೀರೆಂದು ಬಾಪ್ತಾದ ಈ ವರ್ಷ ನೋಡುತ್ತಾರೆ. ಡಬಲ್ ವಿದೇಶಿಯವರಿಗೆ ಬಹಳ ಉಮಂಗವಿದೆ ಎಂದು ಬಾಪ್ತಾದರವರಿಗೆ ಸಮಾಚಾರ ಸಿಕ್ಕಿದೆ. ಇದೆಯಲ್ಲವೇ? ಚೆನ್ನಾಗಿದೆ. ಪರಸ್ಪರ ಒಬ್ಬರನ್ನೊಬ್ಬರು ನೋಡಿ ಉಮಂಗ ಬರುತ್ತದೆ. ಓಟೇಸು ಬ್ರಹ್ಮ ಬಾಬಾ ಬಾಪ್ತಾದ ಸಮಾನ್ ಬ್ರಹ್ಮ ತಂದೆ ಸಮಾನ್ ನಂಬರ್ 1 ಚೆನ್ನಾಗಿದೆ. ಆದುದರಿಂದ ದಾದೀಜಿಯವರಿಗೂ ಈ ಸಂಕಲ್ಪ ಬರುತ್ತದೆ. ದಾದೀಜಿಯವರಿಗೂ ಸಹ ಸೇವೆಯಲ್ಲಿ ನಿರಂತರವಾಗಿರುವ ವಿಧಿ ಇಷ್ಟವಾಗುತ್ತದೆ. ಚೆನ್ನಾಗಿದೆ. ನಿಮಿತ್ತರಾಗಿದ್ದಿರಲ್ಲವೇ? ಒಳ್ಳೆಯದು. ಎಲ್ಲರೂ ಹಾರುವ ಕಲೆಯುಳ್ಳವರಾಗಿದ್ದೀರಿ ಅಲ್ಲವೇ? ಹಾರುವ ಕಲೆಯು ಅತಿ ವೇಗದ ಕಲೆಯಾಗಿದೆ. ನಡೆಯುವ ಕಲೆ, ಏರುವ ಕಲೆಯು ತೀವ್ರ ವೇಗವಾಗಿದ್ದಲ್ಲ. ಹಾರುವ ಕಲೆಯು ತೀವ್ರಗತಿಯ ಕಲೆಯೂ ಆಗಿದೆ ಹಾಗೂ ಪ್ರಥಮ ಸ್ಥಾನದಲ್ಲಿ ತರುವ ಕಲೆಯೂ ಆಗಿದೆ. ಒಳ್ಳೆಯದು. ಮಾತೆಯರು ಏನ್ ಮಾಡುತ್ತೀರಿ? ಮಾತೆಯರು ತಮ್ಮ ಸ್ನೇಹಿತರನ್ನು ಜಾಗೃತ ಮಾಡಿ. ಕಡಿಮೆ ಎಂದರೆ ಕಡಿಮೆ. ಯಾವ ಮಾತೆಯರೂ ಸಹ ನಮಗೆ ಗೊತ್ತಿಲ್ಲವೆಂದು ದೂರ ಕೊಡಬಾರದು. ಮಾತೆಯರ ಸಂಖ್ಯೆಯು ಸದಾ ಹೆಚ್ಚಾಗುತ್ತಿರುತ್ತದೆ. ಅದು ಬಾಪ್ತಾದರವರಿಗೆ ಖುಷಿಯಾಗುತ್ತದೆ. ಹಾಗೂ ಈ ಗ್ರೂಪ್ನಲ್ಲಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಮಾತೆಯರು, ಅಣ್ಣಂದರು, ಕುಮಾರರು. ಈ ಗ್ರೂಪ್ನಲ್ಲಿ ಕುಮಾರರ ಸಂಖ್ಯೆ ಹೆಚ್ಚಾಗಿದೆ. ನೋಡಿ, ಕುಮಾರರು ತಮ್ಮ ಸ್ನೇಹಿತರನ್ನು ಜಾಗೃತ ಮಾಡಿ. ಒಳ್ಳೆಯದು. ಕುಮಾರರು ಈ ಕಮಾಲನ್ನು ಮಾಡಿ ತೋರಿಸಬೇಕು. ಸ್ವಪ್ನ ಮಾತ್ರದಲ್ಲಿಯೂ ಪವಿತ್ರತೆಯ ಪರಿಪಕ್ವವಾಗಿರುವಂತಹ ಅದ್ಭುತ ಮಾಡಿ ತೋರಿಸಬೇಕು. ಬಾಪ್ತಾದ ಈ ಮಾತನ್ನು ಚಾಲೆಂಜ್ ಮಾಡಿ ತೋರಿಸುವಂತರಾಗಬೇಕು ಎಂದು ಹೇಳಿದರು. ಬ್ರಹ್ಮಕುಮಾರರಾದ ಯುವ ಕುಮಾರರು ಡಬಲ್ ಕುಮಾರರಲ್ಲವೇ? ಬ್ರಹ್ಮಕುಮಾರರಾದ ಯುವ ಕುಮಾರರು ಡಬಲ್ ಕುಮಾರರಲ್ಲವೇ? ಬ್ರಹ್ಮ ಕುಮಾರನೂ ಆಗಿದ್ದೀರಿ, ಶರೀರದಿಂದಲೂ ಕುಮಾರನೂ ಆಗಿದ್ದೀರಿ. ಅಂದಾಗ ಪವಿತ್ರತೆಯ ಅರ್ಥವು ಪ್ರತ್ಯಕ್ಷ ಜೀವನದಲ್ಲಿರಲಿ. ನಿಮ್ಮ ಪವಿತ್ರತೆಯನ್ನು ಪರಿಶೀಲನೆ ಮಾಡಿ ಎಂದು ಆದೇಶ ಮಾಡೋಣವೇ? ಈ ಮಾತಿನಲ್ಲಿ ಕೈ ಮೇಲಕ್ಕೆತ್ತುತ್ತಿಲ್ಲ. ಪರಿಶೀಲನೆ ಮಾಡುವಂತ ಯಂತ್ರಗಳು ಇರುತ್ತವೆ. ಸ್ವಪ್ನದಲ್ಲಿಯೂ ಅಪವಿತ್ರತೆಯ ಸಾಹಸ ನೀಡಬೇಡಿ. ಕುಮಾರಿಯರೂ ಸಹ ಅದೇ ರೀತಿ ಇರಬೇಕು. ಕುಮಾರಿಯರೆಂದರೆ ಪೂಜ್ಯ ಪವಿತ್ರ ಕುಮಾರಿ. ಕುಮಾರ್ ಮತ್ತು ಕುಮಾರಿಯರು ಬಾಪ್ತಾದರ ಜೊತೆಗೆ ಈ ರೀತಿ ಪ್ರತಿಜ್ಞೆ ಮಾಡಿ. ನಾವೆಲ್ಲರೂ ಸ್ವಪ್ನ ಸಂಕಲ್ಪದಲ್ಲಿಯೂ ಪವಿತ್ರರಾಗಿದ್ದೇವೆಂದು. ಆಗ ಕುಮಾರ್ ಹಾಗೂ ಕುಮಾರಿಯರ ಪವಿತ್ರತೆಯ ಸಮಾರಂಭವನ್ನು ಆಚರಣೆ ಮಾಡುತ್ತಾರೆ. ಈಗ ಸ್ವಲ್ಪ ಸ್ವಲ್ಪ ಇದೆ. ಬಾಪ್ತಾದರವರಿಗೆ ಗೊತ್ತಿದೆ. ಅಪವಿತ್ರತೆಯ ಅವಿದ್ಯ ಆಗಿರಲಿ. ಏಕೆಂದರೆ ಹೊಸ ಜನ್ಮವನ್ನು ತೆಗೆದುಕೊಂಡಿದ್ದಿರಲ್ಲವೇ? ಅಂದಾಗ ಅಪವಿತ್ರತೆಯು ನಿಮ್ಮ ಹಿಂದಿನ ಜನ್ಮದ ಮಾತಾಗಿದೆ. ಇದು ಮರುಜೀವ ಜನ್ಮವೇ ಬ್ರಹ್ಮನ ಮುಖದಿಂದ ಆದಂಥ ಪವಿತ್ರ ಜನ್ಮವಾಗಿದೆ. ಆದುದರಿಂದ ಪವಿತ್ರ ಜನ್ಮದ ಮರ್ಯಾದೆಯು ಬಹಳ ಅವಶ್ಯಕತೆ ಇದೆ. ಕುಮಾರಿಯರು ಈ ಬಾವುಟವನ್ನು ಹಾರಿಸಬೇಕು. ಪವಿತ್ರರಾಗಿದ್ದೇವೆ, ಪವಿತ್ರ ಸಂಸ್ಕಾರವನ್ನು ವಿಶ್ವದಲ್ಲಿ ಹರಡುತ್ತೇವೆ ಎಂದು ಘೋಷಣೆಯ 4 ಕಡೆ ಹರಡಬೇಕು. ಕುಮಾರಿಯರು ಕೇಳಿದಿರಲ್ಲವೇ?
ನೋಡಿ ಎಷ್ಟೊಂದು ಕುಮಾರಿಯರಿದ್ದಾರೆ. ಈಗ ಈ ಸಂದೇಶವನ್ನು ಕುಮಾರರು ಹರಡುತ್ತಾರೆಯೋ ಅಥವಾ ಕುಮಾರಿಯರು ಹರಡುತ್ತೀರೋ ನೋಡೋಣ ಎಂದು ನೋಡುತ್ತಾರೆ. ಅದಕ್ಕಾಗಿ ಬ್ರಹ್ಮ ತಂದೆಯನ್ನು ಅನುಸರಿಸಿ ಬ್ರಾಹ್ಮಣ ಜೀವನವೆಂದರೆ ಅಪವಿತ್ರತೆಯ ಹೆಸರು ಚಿಹ್ನೆಯೂ ಇರಬಾರದು. ಮಾತೆಯರಲ್ಲಿ ಮೋಹವಿದ್ದರೂ ಸಹ ಅಪವಿತ್ರತೆಯಾಗಿದೆ. ಮಾತೆಯರು ಬ್ರಾಹ್ಮಣರಲ್ಲವೇ? ಆದುದರಿಂದ ಮಾತೆಯರಾಗಲಿ ಕುಮಾರರಾಗಲಿ ಕುಮಾರಿಯರಾಗಲಿ ಅದರ್ ಕುಮಾರರಲ್ಲಿಯೂ ಯಾವುದೇ ಅಪವಿತ್ರತೆ ಇರಬಾರದು. ಬ್ರಾಹ್ಮಣರೆಂದರೆ ಪವಿತ್ರ ಆತ್ಮ. ಒಂದು ವೇಳೆ ಯಾವುದೇ ಅಪವಿತ್ರತೆಯ ಕಾರ್ಯವಾದರೆ ಅದು ದೊಡ್ಡ ಪಾಪವಾಗಿದೆ. ಈ ಪಾಪಕ್ಕೂ ಬಹಳ ಕಠಿಣ ಶಿಕ್ಷೆ ಇದೆ. ಆದ್ದರಿಂದ ಇದೆಲ್ಲವೂ ನಡೆಯುತ್ತಿದೆ ಎಂದು ತಿಳಿಯಬಾರದು. ಅಲ್ಪ ಸ್ವಲ್ಪ ನಡೆಯುತ್ತದೆ ಎಂದು ಸಹ ತಿಳಿಯಬಾರದು. ಇದು ಮೊದಲನೆಯ ಸಬ್ಜೆಕ್ಟ್ ಆಗಿದೆ. ಪವಿತ್ರತೆಯ ನವೀನತೆಯಾಗಿದೆ. ಬ್ರಹ್ಮ ತಂದೆಯೂ ಸಹ ಪವಿತ್ರತೆಯ ಕಾರಣ ಬೈಗುಳ ಕೇಳಿದರು. ಈ ರೀತಿ ಆಗಿ ಹೋಯಿತು ಎಂದು ಹೇಳುತ್ತಾ ತಪ್ಪಿಸಿಕೊಳ್ಳುವಂತಿಲ್ಲ. ಇದರಲ್ಲಿ ಹುಡುಗಾಟಿಕೆ ಮಾಡಬೇಡಿ. ಯಾರೇ ಬ್ರಾಹ್ಮಣರಾಗಿರಲಿ, ಅವರು ಸಮರ್ಪಣೆಯಾಗಿರಲಿ, ಪ್ರವೃತ್ತಿಯಲ್ಲಿರಲಿ, ಸೇವಾದಾರಿಯಾಗಿರಲಿ, ಈ ಮಾತಿನಲ್ಲಿ ಧರ್ಮರಾಜನು ಬಿಡುವುದಿಲ್ಲ. ಆಗ ಬ್ರಹ್ಮ ತಂದೆಯು ಧರ್ಮರಾಜನ ಜೊತೆ ಸಂಯೋಗ ಸೇರಿಸಿಕೊಳ್ಳುತ್ತಾರೆ. ಆದುದರಿಂದ ಕುಮಾರಿಯರು ಎಲ್ಲೇ ಇರಲಿ, ಮಧುಬನದಲ್ಲೇ ಇರಲಿ, ಸೇವಾ ಕೇಂದ್ರದಲ್ಲೇ ಇರಲಿ, ಆದರೆ ಇದರ ಪ್ರಭಾವ ಸಂಕಲ್ಪ ಮಾತ್ರದ ಗಾಯವು ಅತೀ ದೊಡ್ಡ ಗಾಯವಾಗಿದೆ. ಪವಿತ್ರಮನ್ ರಕೋ ಪವಿತ್ರತನ್ ರಕೋ ಎಂಬ ಹಾಡನ್ನು ಹಾಡುತ್ತಿರಲ್ವ? ಇದು ನಿಮ್ಮ ಹಾಡಲ್ಲವೇ? ಅಂದಾಗ ಮನಸ್ಸು ಪವಿತ್ರವಾಗಿದೆ ಎಂದರೆ ಜೀವನ ಪವಿತ್ರವಾಗಿದೆ ಎಂದರ್ಥ. ಈ ಮಾತನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ. ಸ್ವಲ್ಪ ಆಗಿಬಿಟ್ಟರೆ ಏನಾಯ್ತು? ಅದು ಸ್ವಲ್ಪ ಅಲ್ಲ, ತುಂಬಾ ಆಗಿದೆ. ಬಾಪ್ತಾದ ಗಂಭೀರ ರೂಪದಲ್ಲಿ ಸೂಚನೆ ಕೊಡುತ್ತಿದ್ದಾರೆ. ಅಂದಾಗ ಈ ಮಾತಿನಲ್ಲೂ ಯಾರು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಈ ಲೆಕ್ಕಾಚಾರವನ್ನು ಯಾರೇ ಆಗಿರಲಿ ಚೆನ್ನಾಗಿ ತೆಗೆದುಕೊಳ್ಳುತ್ತಾರೆ. ಆದ್ದರಿಂದ ಸಾವಧಾನವಾಗಿರಿ, ಗಮನವಿರಲಿ. ಎಲ್ಲರೂ ಗಮನ ಕೊಟ್ಟು ಕೇಳಿದಿರಾ? ಎರಡೂ ಕಿವಿಗಳನ್ನು ತೆರೆದು ಕೇಳಿ. ಅಪವಿತ್ರತೆಯು ವೃತ್ತಿಯಲ್ಲಿಯೂ ದೃಷ್ಟಿಯಲ್ಲಿಯೂ ಸಹ ಸ್ಪರ್ಶವಾಗಬಾರದು. ಸಂಕಲ್ಪದಲ್ಲಿ ಇಲ್ಲವೆಂದಾಗ ವೃತ್ತಿ ದೃಷ್ಟಿ ಹೇಗಿರುತ್ತದೆ? ಏಕೆಂದರೆ ಸಂಪೂರ್ಣ ಪವಿತ್ರವಾಗುವಂತಹ ಸಮಯವು ಸಮೀಪಕ್ಕೆ ಬರುತ್ತಾ ಇದೆ. ಪವಿತ್ರತೆಯ ಮಾತಿನಲ್ಲಿ ಈ ರೀತಿಯ ಅಪವಿತ್ರತೆಯು ಸಹ ಸಂಪೂರ್ಣ ಬಿಳಿಯ ಕಾಗದದ ಮೇಲೆ ಕಪ್ಪು ಕಲೆಯಾಗಿದೆ. ಒಳ್ಳೆಯದು. ಎಲ್ಲರೂ ಎಲ್ಲಾ ಕಡೆಯಿಂದ ಬಂದಿದ್ದೀರಿ. ಎಲ್ಲಾ ಕಡೆಯಿಂದ ಬಂದಿರುವಂತಹ ಮಕ್ಕಳಿಗೆ ಶುಭಾಶಯಗಳು. ಒಳ್ಳೆಯದು. ಮನಸ್ಸನ್ನು ಆದೇಶದ ಪ್ರಮಾಣ ನಡೆಸಿ 1 ಸೆಕೆಂಡ್ನಲ್ಲಿ ಎಲ್ಲಿ ಬೇಕೋ ಮನಸ್ಸು ಎಲ್ಲಿ ಏಕಾಗ್ರವಾಗಿರಬೇಕು. ಈ ಎಕ್ಸರ್ಸೈಜ್ ಅಂದರೆ ವ್ಯಾಯಾಮ ಮಾಡಿ. ಒಳ್ಳೆಯದು. ಬಹಳಷ್ಟು ಸ್ಥಾನದಲ್ಲಿ ಮಕ್ಕಳು ಕೇಳುತ್ತಿದ್ದಾರೆ. ಕೆಲವು ಸ್ಥಾನದಲ್ಲಿ ನೆನಪು ಮಾಡುತ್ತಿದ್ದಾರೆ, ಕೇಳುತ್ತಲೂ ಇದ್ದಾರೆ. ಇದನ್ನು ಕೇಳಿ ಖುಷಿ ಆಗುತ್ತಿದೆ. ವಿಜ್ಞಾನದ ಈ ಸಾಧನೆಗಳು ವಾಸ್ತವಿಕವಾಗಿ ನಿಮ್ಮ ಸುಖಕ್ಕಾಗಿದೆ. 4 ಕಡೆಯ ಸರ್ವ ಖಜಾನೆಗಳಿಂದ ಸದಾ ಸಂಪನ್ನ ಮಕ್ಕಳಿಗೆ ಸದಾ ಖುಷಿಯ ಅದೃಷ್ಟವುಳ್ಳ ಖುಷಿಯಿಂದ ಹರಡಿರುವ ಚೈರ್ಯ ಹಾಗೂ ಚಲನೆಯಿಂದ ಖುಷಿ ಆಶ್ರಯನ್ನು ಕೊಡುವಂತ ವಿಶ್ವ ಕಲ್ಯಾಣಕಾರಿ ಮಕ್ಕಳಿಗೆ ಸದಾ ಮನಸ್ಸಿನ ಮಾಲೀಕರಾಗಿ ಏಕಾಗ್ರತೆಯ ಶಕ್ತಿಯ ಮೂಲಕ ಮನಸ್ಸನ್ನು ಕಂಟ್ರೋಲ್ ಮಾಡುವಂತ ಮನಜ್ಜೀತ್ ಜಗಜ್ಜೀತ್ ಮಕ್ಕಳಿಗೆ ಸದಾ ಬ್ರಾಹ್ಮಣ ಜೀವನದ ವಿಶೇಷತೆ ಪವಿತ್ರತೆಯ ವ್ಯಕ್ತಿತ್ವಗಳಂತಹ ಶ್ರೇಷ್ಠ ಬ್ರಾಹ್ಮಣ ಆತ್ಮ ಸದಾ ಡಬಲ್ ಲೈಟ್ ಆಗಿ ಪರಿಸ್ಥಾ ಜೀವನದಲ್ಲಿ ಬ್ರಹ್ಮ ತಂದೆಯನ್ನು ಅನುಸರಿಸುವಂತವರಿಗೆ ಇಂಥ ಬ್ರಹ್ಮ ತಂದೆಯ ಸಮಾನ್ ಮಕ್ಕಳಿಗೆ ಬಾಪ್ತದರ ನೆನಪು ಪ್ರೀತಿಯಾಗುವ ನಮಸ್ತೆ. 4 ಕಡೆಯಲ್ಲಿ ಕೇಳುವಂಥವರು ನೆನಪು ಮಾಡುವಂತ ಸರ್ವ ಮಕ್ಕಳಿಗೂ ಸಹ ಬಹಳ 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 ಹೃದಯಪೂರ್ವಕ ಆಶೀರ್ವಾದದೊಂದಿಗೆ ನೆನಪು ಪ್ರೀತಿಯಾಗೂ ಸರ್ವರಿಗೂ ನಮಸ್ತೆ. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳಿಗೆ ಪ್ರೀತಿಯ ಮಾಪೀತ ಬಾಪ್ತದರ ನೆನಪು ಪ್ರೀತಿಯಾಗೂ ನಮಸ್ತೆ. ಹಮ್ ರೂಹಾನಿ बच्चों की रूहानी बाप दादा को यादगार और गुड मॉर्निंग और नमस्ते नमस्ते नमस्ते. शुक्रिया बाबा, शुक्रिया. वहा बाबा वहा. ವರದಾನ. ಸಾಕಾರ ತಂದೆಯನ್ನು ಫಾಲೋ ಮಾಡಿ.
ನಂಬರ್ 1 ತೆಗೆದುಕೊಳ್ಳುವಂತ ಸಂಪೂರ್ಣ ಪರಿಶ್ರಮ. ನಂಬರ್ 1 ಬರುವ ಸಹಜ ಸಾಧನವಾಗಿದೆ. ಯಾರು ನಂಬರ್ 1 ಬ್ರಹ್ಮ ತಂದೆಯಾಗಿದ್ದಾರೆ ಅವರೊಬ್ಬರನ್ನೇ ನೋಡಿರಿ. ಅನೇಕರನ್ನು ನೋಡುವ ಬದಲಾಗಿ ಒಬ್ಬರನ್ನು ನೋಡಿ ಮತ್ತು ಒಬ್ಬರನ್ನು ಫಾಲೋ ಮಾಡಿ. ನಾವೇ ಫರಿಷ್ಠೆಗಳು ಎನ್ನುವ ಮಂತ್ರ ಪಕ್ಕಾ ಮಾಡಿಕೊಳ್ಳಿ. ಆಗ ಅಂತರ ಅಳಿಸಿ ಹೋಗುವುದು. ಸೈನ್ಸ್ ನ ಯಂತ್ರ ತಮ್ಮ ಕೆಲಸ ಮಾಡುವುದು ಆರಂಭ ಮಾಡುವುದು ಮತ್ತು ನೀವು ಸಂಪೂರ್ಣ ಫರಿಷ್ಠೆ ದೇವತೆಯಾಗಿ ಹೊಸ ಪ್ರಪಂಚದಲ್ಲಿ ಅವತರಿತವಾಗುತ್ತಾರೆ. ಸಂಪೂರ್ಣ ಫರಿಷ್ಠೆಯಾಗಿ ಅರ್ಥಾತ್ ಸಾಕಾರ ತಂದೆಯನ್ನು ಫಾಲೋ ಮಾಡೋದು. ಸ್ಲೋಗನ್: ಮಾನದ ತ್ಯಾಗದಲ್ಲಿ ಸರ್ವರ ಮಾನನೀಯರಾಗುವುದರ ಭಾಗ್ಯ ಸಮಾವೇಶವಾಗಿದೆ. ಮರ್ಯಾದೆಯದ ತ್ಯಾಗದಲ್ಲಿ ಸರ್ವರ ಮಾನನೀಯರಾಗುವುದರ ಭಾಗ್ಯ ಸಮಾವೇಶವಾಗಿದೆ. ತಮ್ಮ ಶಕ್ತಿಶಾಲಿ ಮನಸ್ಸ ಮೂಲಕ ಸಕಾಶ ಕೊಡುವ ಸೇವೆಯನ್ನು ಮಾಡಿರಿ. ಹೇಗೆ ಬಾಪ್ತಾದರವರಿಗೆ ದಯ ಬರುತ್ತದೆ ಹಾಗೆ ನಿಮ್ಮ ಮಕ್ಕಳಿಗೂ ಸಹ ಮಾಸ್ಟರ್ ದಯಾಹೃದಯಗಳಾಗಿ ಮನಸ್ಸ ತಮ್ಮ ವೃತ್ತಿಯಿಂದ ವಾಯುಮಂಡಲದ ಮೂಲಕ ಆತ್ಮಗಳಿಗೆ ತಂದೆಯ ಮೂಲಕ ಸಿಕ್ಕಿರುವ ಶಕ್ತಿ ಕೊಡಿ. ಯಾವಾಗ ಸ್ವಲ್ಪ ಸಮಯದಲ್ಲಿ ಇಡೀ ವಿಶ್ವದ ಸೇವೆ ಸಂಪನ್ನ ಮಾಡಬೇಕು. ತತ್ವಗಳ ಸಹಿತ ಎಲ್ಲರಿಗೆ ಪಾವನರನ್ನಾಗಿ ಮಾಡಬೇಕೆಂದರೆ ತೀವ್ರಗತಿಯ ಸೇವೆಯನ್ನು ಮಾಡಿ. ಓಂ ಶಾಂತಿ.